ನಮಸ್ತೆ ಎಲ್ಲರಿಗೂ. ಈಗ ನಾವು 7 ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಣ. 7 ಚಕ್ರಗಳು ಮನುಷ್ಯನ ಜೀವನದಲ್ಲಿ ಹೇಗೆ ಮುಖ್ಯ ಅನ್ನೋದು ನಿಮ್ಗೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ದೇಹದಲ್ಲಿ 7 ಮೇಜರ್ ಚಕ್ರಗಳಿದೆ, ಹಾಗೆ ಮೈನರ್ ಚಕ್ರಗಳು ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿದೆ. ಮೇಜರ್ ಚಕ್ರಗಳನ್ನ ನಾವು ಇವತ್ತು ಕನ್ಸಿಡರ್ ಮಾಡ್ತಾ ನಾನೀಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಬಂದು ರೂಟ್ ಚಕ್ರ, ಮೂಲಾಧಾರ ಚಕ್ರ. ನಿಮ್ಮ ಜನನೇಂದ್ರಿಯ ಭಾಗದಲ್ಲಿ ಈ ಮೂಲಾಧಾರ ಚಕ್ರ ಇದೆ, ಕೆಂಪು ಬಣ್ಣದಿಂದ ಕೂಡಿದೆ ಮೂಲಾಧಾರ ಚಕ್ರ. ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ರೂಟ್ ಚಕ್ರ ಅಂತ ನಾವು ಕರಿತೀವಿ. ಇಂಗ್ಲಿಷ್ ಅಲ್ಲಿ ರೂಟ್ ಚಕ್ರ ಅಂತ ಇದೆ, ಕನ್ನಡದಲ್ಲಿ ಮೂಲಾಧಾರ ಚಕ್ರ. ಸೊ ಬೇಸಿಕ್ಸ್ ನೀಡ್ಸ್, ಮಾನವನ ಒಂದು ಮೂಲಭೂತವಾದ ಅಗತ್ಯಗಳನ್ನ ಪೂರೈಸುವಂತ ಒಂದು ಚಕ್ರ. ಒಂದೊಂದು ಚಕ್ರಗಳಿಗೂ ದಳಗಳಿದೆ, ಪೆಟಲ್ಸ್ ಆಫ್ ಲೋಟಸ್ ಅಂತ ಕರಿತೀವಿ. ಅದೇ ಮೂಲಾಧಾರ ಚಕ್ರಕ್ಕೆ 4 ಪೆಟಲ್ಸ್ ಆಫ್ ಲೋಟಸ್. ಜನನೇಂದ್ರಿಯ ಭಾಗಗಳಲ್ಲಿ ಮೂಲಾಧಾರ ಚಕ್ರ ಇದೆ. ಒಂದೊಂದು ಸಮಸ್ಯೆಗಳು ನಮ್ಗೆ ಒಂದೊಂದು ಚಕ್ರಗಳು ಇಂಬ್ಯಾಲೆನ್ಸಸ್ ಆದಾಗ ಬರ್ತಾ ಹೋಗುತ್ತೆ. ಓಕೆ, ಈಗ ನಾವು ಹೇಗೆ ಧ್ಯಾನ ಮಾಡ್ತೀವಿ, ಹೇಗೆ 3 ಹೊತ್ತು ಹಸ್ದಾಗ ನಾವು ಊಟ ಮಾಡಿದಾಗ ನಮ್ಮ ಈ ಒಂದು ಫಿಸಿಕಲ್ ಬಾಡಿ ಗ್ರೋ ಆಗ್ತಾ ಹೋಗುತ್ತೆ, ಅದೇ ತರ ಈ ಚಕ್ರಗಳು ಬ್ರಹ್ಮಾಂಡದಿಂದ ಶಕ್ತಿಯನ್ನು ಸ್ವೀಕಾರ ಮಾಡ್ತಾ ಹೋಗುತ್ತೆ. ಈಗ ಕಾಸ್ಮಿಕ್ ಎನರ್ಜಿ ಅಂತ ನಾವು ಕೇಳಿದ್ವಿ, ಪ್ರತಿ ಚಕ್ರಗಳು ಕಾಸ್ಮಿಕ್ ಎನರ್ಜಿನ ಸ್ವೀಕಾರ ಮಾಡ್ತಾ ಹೋಗುತ್ತೆ. ಹಾಗೆ ವಿವಿಧ ನಕ್ಷತ್ರಗಳಿಂದ ಶಕ್ತಿನ ಸ್ವೀಕಾರ ಮಾಡ್ತಾ ಹೋಗುತ್ತೆ, ವಿವಿಧ ದೇವತೆಗಳಿಂದ ಶಕ್ತಿನ ಸ್ವೀಕಾರ ಮಾಡ್ತಾ ಹೋಗುತ್ತೆ. ಒಂದೊಂದು ಚಕ್ರಗಳಿಗೂ ದೇವತೆಗಳಿದೆ, ಹಾಗೆ ಒಂದೊಂದು ಚಕ್ರಗಳು ವಿವಿಧ ಗ್ರಹಗಳಿಂದ, ನಕ್ಷತ್ರಗಳಿಂದ ಹಾಗೂ ದೇವತೆಗಳಿಂದ ಶಕ್ತಿಯನ್ನ ಸ್ವೀಕಾರ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈಗ ರೂಟ್ ಚಕ್ರ, ಮೂಲಾಧಾರ ಚಕ್ರ. ನಿಮ್ಗೆ ಬರುವಂತ ಒಂದು ಹಣಕಾಸಿನ ಸಮಸ್ಯೆಗಳಿರಬಹುದು, ಅಥವಾ ಆರೋಗ್ಯದ ಸಮಸ್ಯೆಗಳಲ್ಲಿ ಬೆನ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಲೋವರ್ ಬ್ಯಾಕ್ ಪೇನ್ ಇರಬಹುದು, ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಕಾನ್ಸ್ಟಿಪೇಷನ್, ಪೈಲ್ಸ್ ಅಂತೆಲ್ಲ ನಾವು ಕರಿತೀವಿ. ಸೊ ಇದೆಲ್ಲ ಯಾಕೆ ಬರುತ್ತೆ ಅಂದ್ರೆ ಈ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸಸ್ ಆದಾಗ ಈ ಎಲ್ಲಾ ಸಮಸ್ಯೆಗಳು ಒಬ್ಬ ಮನುಷ್ಯನಿಗೆ ಬರ್ತಾ ಹೋಗುತ್ತೆ. ಸೊ ನಾವೇನ್ ಮಾಡ್ತಾ ಹೋಗ್ಬೇಕು, ಈ ಸಮಸ್ಯೆಗಳಿಂದ ಹೊರಬರಕ್ಕೆ ಒಂದು ಆ ಮೂಲಾಧಾರ ಚಕ್ರದ ಮೇಲೆ ನಾವು ಜಸ್ಟ್ ಒಂದು ಕಾನ್ಸಂಟ್ರೇಟ್ ಮಾಡಿದ್ರೆ ಆಯ್ತು. ಡಿವೈನ್ ವೈಟ್ ಲೈಟ್ ಫಸ್ಟ್ ಈ ಮೂಲಾಧಾರ ಚಕ್ರ ಕ್ಲೆನ್ಸ್ ಮಾಡ್ತಾ ಇದೆ, ಆಮೇಲೆ ನಾವು ಮೂಲಾಧಾರ ಚಕ್ರ ಡಿವೈನ್ ರೆಡ್ ಬ್ರೈಟ್ ಲೈಟ್ ಇಂದ ಪ್ರಜ್ವಲಿಸ್ತಾ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ತಾ ಹೋಗ್ಬೋದು. ರೇಖಿ ಲೆವೆಲ್ 1 2 3 ಕಲ್ತಿರೋರು ಈ ಚಕ್ರಗಳಿಗೆ ಸಿಂಬಲ್ಸ್ ಗಳನ್ನ ಹಾಕ್ತಾ ಹೋಗ್ಬೋದು. ಏನ್ ಚಕ್ರ ವೈಸ್ ಮೆಡಿಟೇಷನ್ ಹೇಳ್ಕೊಟ್ಟಿದ್ವಿ, ಆ ½ ಟೈಮಲ್ಲಿ ನಾವೇನ್ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ಟಾಸ್ಕ್ ಅಂತ ಕೊಟ್ಟಿದ್ವಲ್ಲ ಈಗ 5, ನೀವು ಅದೇ ಚಕ್ರ ವೈಸ್ ಮೆಡಿಟೇಷನ್, ರೇಖಿ ಲೆವೆಲ್ 2 ಅಲ್ಲಿ ಇರುವಂತ ಚಕ್ರ ವೈಸ್ ಮೆಡಿಟೇಷನ್ ನ ನೀವೇನ್ ಮಾಡ್ತಾ ಹೋಗ್ಬೋದು, ಆ ½ ಮಾಡ್ತಾ ಹೋಗ್ಬೋದು. ನಾವೇನ್ ಕಲ್ತಿಲ್ಲ ರೇಖಿ ಅಂತ ಇರೋರು ಫಸ್ಟ್ ಚಕ್ರನ ಕ್ಲೆನ್ಸ್ ಮಾಡಿ, ಡಿವೈನ್ ವೈಟ್ ಲೈಟ್ ನಿಮ್ಮ ಚಕ್ರದ ಸುತ್ತ ಆಕ್ಟಿವೇಟ್ ಆಗ್ತಾ ಇದೆ, ಚಕ್ರದಲ್ಲಿರುವಂತಹ ಬ್ಲಾಕೇಜಸ್ ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ, ರೆಡ್ ಲೈಟ್ ಎನರ್ಜಿ ಪ್ರಜ್ವಲಿಸ್ತಾ ಇದೆ ಅಂತ ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಹೋಗಿ. ಲೋವರ್ ಬ್ಯಾಕ್ ಪೇನ್, ಎಷ್ಟೋ ಜನ ಲೋವರ್ ಬ್ಯಾಕ್ ಪೇನ್ ಇಂದ ಸಫರ್ ಪಡ್ತಾ ಇರ್ತಾರೆ, ಬಿಕಾಸ್ ಆಫ್ ಯಾಕೆ, ಒಂದು ಚಿಂತೆ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ, ಲೋವರ್ ಬ್ಯಾಕ್ ಅಲ್ಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಮೂಲಾಧಾರ ಚಕ್ರ ಬ್ಲಾಕೇಜ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಲೋವರ್ ಬ್ಯಾಕ್ ಪೇನ್ ನಿಮ್ಗೆ ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಈ ಜನ್ಮದಲ್ಲಿ ನಾವು ವಾಸಿ ಮಾಡ್ಕೊಳ್ಳಿಲ್ಲ, ಬ್ಲಾಕೇಜ್ಗಳು ವಾಸಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವತ್ತು ನಾಳೆ ನಾವು ಯಾವಾಗ್ಲೂ ಪ್ರಾಣ ಬಿಟ್ಟಾಗ ನಮ್ಮ ದೇಹನ ಗೊತ್ತು ನಿಮ್ಗೆ, ಅಂತ್ಯ ಸಂಸ್ಕಾರ ಆಗುತ್ತೆ ದೇಹ. ಬಟ್ ಈ ಚಕ್ರಾಸ್ ಇದೆಯಲ್ಲ, ಈ 7 ಚಕ್ರಾಸ್ ನೆಕ್ಸ್ಟ್ ಬರ್ತ್ಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ. ಈಗ ಸಪ್ತ ಶರೀರಗಳು, ನಮ್ ಸಪ್ತ ಶರೀರಗಳು ಇಲ್ಲಿ ಒಂದು ಶರೀರ ಭೌತಿಕ ಶರೀರ, ಫಿಸಿಕಲ್ ಬಾಡಿ ಅಂತ ಕರಿತೀವಿ. ಆ ಒಂದು ಫಿಸಿಕಲ್ ಬಾಡಿನ ನಾವ್ ಇಲ್ಲೇ ಬಿಟ್ಟು ಹೋಗ್ತೀವಿ, ನಮ್ಮ ಸುಟ್ಟು ಹಾಕ್ತಾರ ಅಥವಾ ಹೂತ್ ಹಾಕ್ತಾರ, ಒಂದ್ ಕ್ರಿಯೆ ಮಾಡಿದಾಗ ಫಿಸಿಕಲ್ ಬಾಡಿ ವಿಭಿನ್ನ ಆಗುತ್ತೆ. ಉಳಿದಿರುವಂತ ಒಂದು 6 ಶರೀರಗಳು ನಮ್ಮ ನೆಕ್ಸ್ಟ್ ಜನ್ಮಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಪ್ರಾಣಮಯ ಕೋಶದಲ್ಲಿರುವಂತಹ ಈ 7 ಚಕ್ರಗಳು ನೆಕ್ಸ್ಟ್ ಬರ್ತಿಗೆ ಹೋಗ್ತಾ ಹೋಗುತ್ತೆ. ಸೊ ಈ ಜನ್ಮದಲ್ಲಿ ನಾವು ಚಕ್ರಗಳನ್ನ ಎಷ್ಟು ಆಕ್ಟಿವೇಟ್ ಮಾಡ್ಕೊಂಡಿರ್ತೀವಿ, ಎಷ್ಟು ಬ್ಲಾಕೇಜಸ್ ಗಳನ್ನ ನಾವು ಸಾಲ್ವ್ ಮಾಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಜನ್ಮ ಡಿಪೆಂಡ್ ಆಗಿರುತ್ತೆ. ಓಕೆ, ಹಾಗೆ ಕರ್ಮಾಸ್ಗಳು, ನಮ್ಮ ಪಾಸ್ಟ್ ಲೈಫ್ ಕರ್ಮಾಸ್ಗಳು, ನಮ್ಮ ಹಿಂದಿನ ಸಂಕಷ್ಟಗಳಿಗೆ ಏನ್ ಕಾರಣ, ನಮ್ಮ ಹಿಂದಿನ ಜನ್ಮದ ಕರ್ಮಗಳೇ ಕಾರಣ. ನಾವು ಮಾಡಿ ಗೊತ್ತೋ ಗೊತ್ತಿಲ್ಲದೆ ಮಾಡಿರುವಂತ ಒಂದು ಹಲವಾರು ತಪ್ಪುಗಳು ಈ ಜನ್ಮದಲ್ಲಿ ನಮ್ಗೆ ಕಷ್ಟಗಳಾಗಿ ನಾವು ಅನುಭವಿಸ್ತಾ ಇರ್ತೀವಿ. ಏನೇ ಮಾಡಿದ್ರು ನಮ್ ಕಷ್ಟಗಳು ತೀರ್ತಾ ಇರಲ್ಲ ಅಂದಾಗ ನಿಮ್ಮ ಕರ್ಮಗಳು ಎಷ್ಟಿರ್ಬೋದೋ ನೀವು ಯೋಚನೆ ಮಾಡಿ. ಅದಕ್ಕೆ ಭಗವಂತ ಇದೊಂದು ವರದಾನ ಅಂತ ಕೊಟ್ಟಿದ್ದಾನೆ ನಮ್ಗೆ. ಈ ಧ್ಯಾನ ಮಾಡೋ ಮುಖಾಂತರ ಚಕ್ರಗಳನ್ನ ತಿಳ್ಕೊಂಡು ಚಕ್ರ ವೈಸ್ ಮೆಡಿಟೇಷನ್ ಮಾಡೋದ್ರಿಂದ ಆ ಜೀವನದಲ್ಲಿ ಬರುವಂತ ಒಂದು ಸಂಕಷ್ಟಗಳಿಂದ ನೀವು
ಸುಲಭವಾಗಿ ಬೇಗ ಹೊರಗಡೆ ಬರ್ತಾ ಹೋಗ್ತೀರಾ. ಓಕೆ, ಸೊ ಹಾಗೆ ಇದು ಮೂಲಾಧಾರ ಚಕ್ರ. ನಿಮ್ಮ ಜನನೇಂದ್ರಿಯ ಭಾಗದಲ್ಲಿ ಈ ಮೂಲಾಧಾರ ಚಕ್ರ ಇದೆ. ಓಕೆ, ಸೊ ಯಾರು ಮತ್ತೆ ಹೆಲ್ತ್ ಪ್ರಾಬ್ಲಮ್, ಇದಕ್ಕೆ ಸಂಬಂಧಪಟ್ಟಂತ ಹೆಲ್ತ್ ಪ್ರಾಬ್ಲಮ್ ಇಂದ ನೀವು ಸಫರ್ ಮಾಡ್ತಾ ಇರ್ತೀರೋ, ಓಕೆ, ಈ ಚಕ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ, ಈ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳಕ್ಕೂ ಹಲವಾರು ವಿಧಾನಗಳಿದೆ. ಒಂದೇ 3-4 ಸಲ ಕ್ಲಾಸಸ್ ಮಾಡಿದ್ವಿ ಚಕ್ರಗಳ ಬಗ್ಗೆನೆ. ಓಕೆ, ಈಗ ಗಣೇಶನ ಸಂಕಷ್ಟಹರ ಗಣಪತಿ ಸ್ತೋತ್ರ, ಓಂ ಪರಮೇಶ್ವರ ಸಾದೇವಂ, ಬೆಳಿಗ್ಗೆ ಸಂಜೆ ನೀವೊಂದು 6 ಮಂತ್ಸ್ ಹೇಳೋದ್ರಿಂದ ಈ ಚಕ್ರ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಹಾಗೆ ರೂಟೀನ್ ಮೆಡಿಟೇಷನ್, ಒಬ್ಬ ಮನುಷ್ಯನಿಗೆ ಒಂದು ಅಸ್ತಿತ್ವ ಬೇಕು, ಒಂದು ನೆಲೆಯೂರು ಬೇಕು, ಒಂದು ಉದ್ಯೋಗದಲ್ಲಿ ಸ್ಥಿರತೆ ಬೇಕಂದ್ರೆ ರೇಖಿ ಲೆವೆಲ್ 2 ಅಲ್ಲಿ ನಾವು ರೂಟೀನ್ ಮೆಡಿಟೇಷನ್ ಕೊಟ್ಟಿದೀವಿ. ರೆಕಾರ್ಡ್ ಮಾಡಕ್ ಟೈಮ್ ಆಗಿಲ್ಲ, ಯಾವಾಗ ಆಗುತ್ತೋ ನೆಕ್ಸ್ಟ್ ಆಫ್ಟರ್ ಮಂಡೇ ನಾನು ರೆಕಾರ್ಡಿಂಗ್ ನಿಮಗೆ ಕಳ್ಸಿಕೊಡ್ತೀನಿ. ಓಕೆ, ರೂಟೀನ್ ಮೆಡಿಟೇಷನ್. ಓಕೆ, ನಾನು ಇವತ್ತು ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಡೇ ಒಂದು ದಿನ ಈ ಪ್ರತಿಯೊಂದು ಚಕ್ರಗಳಿಗೂ ಆಕ್ಟಿವೇಟ್ ಆಗಕ್ಕೆ ಒಂದೇ ದಿನದಲ್ಲಿ ನಾನು ಹೇಳಿ ಮುಗಿಸ್ತೀನಿ. ಓಕೆ, ನೆಕ್ಸ್ಟ್ ಸ್ವಾದಿಷ್ಠಾನ ಚಕ್ರ, ಆರೆಂಜ್ ಕಲರ್ ಇದೆ ಸ್ವಾದಿಷ್ಠಾನ ಚಕ್ರ. ನಾಭಿಯಿಂದ ಕೆಳಭಾಗದಲ್ಲಿದೆ ಸ್ವಾದಿಷ್ಠಾನ ಚಕ್ರ. ಓಕೆ, ನಿಮ್ಮ ನಾಭಿಯಿಂದ ಅಥವಾ ಹೊಕ್ಕುಳಿನ ಭಾಗದಿಂದ ಸ್ವಾದಿಷ್ಠಾನ ಚಕ್ರ ಕೆಳಭಾಗದಲ್ಲಿದೆ. ಸ್ವಾದಿಷ್ಠಾನ ಚಕ್ರ ಇನ್ಬ್ಯಾಲೆನ್ಸಸ್ ಆದ್ರೆ ಹಲವಾರು ರೀತಿಯ ತೊಂದರೆಗಳನ್ನ ನೀವು ಅನುಭವಿಸ್ತಾ ಹೋಗ್ತೀರಾ. ಎಸ್ಪೆಷಲಿ ಲೇಡೀಸ್ಗೆ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಹಾಗೆ ಫೈಬ್ರಾಯ್ಡ್ಸ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಈ ತರ ಸಮಸ್ಯೆಗಳು, ಯೂರಿನರಿ ಪ್ರಾಬ್ಲಮ್ಸ್ಗಳೆಲ್ಲ ಪ್ರತಿಯೊಬ್ಬರಿಗೂ ಮೆನ್ಸ್ ಯೂರಿನರಿ ರಿಲೇಟೆಡ್ ಪ್ರಾಬ್ಲಮ್ಸ್, ಹಾಗೆ ಸ್ಕಿನ್ ಡಿಸೀಸಸ್. ನಮ್ಮ ವಿಶುದ್ಧ ಮತ್ತೆ ಸ್ವಾದಿಷ್ಠಾನ ಇಂಬ್ಯಾಲೆನ್ಸಸ್ ಆದ್ರೆ ಈ ತರ ಎಲ್ಲ ಸಮಸ್ಯೆಗಳು ನಿಮ್ಗೆ ಕಾಣಿಸ್ತಾ ಬರುತ್ತೆ. ಓಕೆ, ಏಜ್ ಆದ್ಮೇಲೆ ಏನಾಗ್ತಾ ಹೋಗುತ್ತೆ, ಅವ್ರಿಗೆ ಆ ಯೂರಿನರಿ ಕಂಟ್ರೋಲ್ ತಪ್ತಾ ಹೋಗುತ್ತೆ. ಯಾಕೆ? ಸ್ವಾದಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಆದಾಗ. ಸೊ ನೀವೇನ್ ಮಾಡ್ತಾ ಹೋಗ್ಬೇಕು, ಸ್ವಾದಿಷ್ಠಾನ ಚಕ್ರಕ್ಕೆ ಯಾರಿಗೆ ಆತರ ಸಿಂಟಮ್ಸ್ ಗೊತ್ತಾಗ್ತಾ ಹೋಗುತ್ತಾ, ಸ್ವಾದಿಷ್ಠಾನ ಚಕ್ರಕ್ಕೆ ನೀವು ರೇಖೆ ತುಂಬಾ ಮಾಡ್ತಾ ಹೋಗ್ಬೇಕು. ಅಷ್ಟು ಬ್ಲಾಕೇಜಸ್ ಸ್ವಾದಿಷ್ಠಾನ ಚಕ್ರದಲ್ಲಿ ಇದೆ ಅಂತ. ಓಕೆ, ನೆಕ್ಸ್ಟ್ ನಾವು ಮಣಿಪುರ ಚಕ್ರಕ್ಕೆ ಬರ್ತಾ ಹೋಗೋಣ. ಮಣಿಪುರ ಚಕ್ರ ಹಾಗೆ ಸ್ವಾದಿಷ್ಠಾನ ಚಕ್ರದಲ್ಲಿ 6 ಪೆಟಲ್ಸ್ ಆಫ್ ಲೋಟಸ್ ಇದೆ, 6 ದಳಗಳಿದೆ. ಓಕೆ, ಸೊ ಈಗ ನಾವು ಮಣಿಪುರ ಚಕ್ರಕ್ಕೆ ಬರ್ತಾ ಹೋಗ್ತೀವಿ. ನಾಭಿ ಅಥವಾ ಹೊಕ್ಕಳಿನಿಂದ ಮೇಲ್ಭಾಗದಲ್ಲಿ ಮಣಿಪುರ ಚಕ್ರ ಇದೆ. ಓಕೆ, ಸೊ ನಮ್ಮ ಸೂರ್ಯನ ಬೆಳಕಿನ ಶಕ್ತಿಯನ್ನು ಸ್ವೀಕಾರ ಮಾಡೋದು ಇದೇ ಮಣಿಪುರ ಚಕ್ರ. ಯೆಲ್ಲೋ ಕಲರ್ ಇದೆ ಮಣಿಪುರ ಚಕ್ರ. ಯಾವಾಗ ಮಣಿಪುರ ಚಕ್ರದಲ್ಲಿ ನಿಮ್ಗೆ ಏನಾಯ್ತು, ವೀಕ್ ಇದೆ ಮಣಿಪುರ ಚಕ್ರ, ಇಂಬ್ಯಾಲೆನ್ಸಸ್ ಇದೆ ಅಂದಾಗ ಒಬ್ಬ ಮನುಷ್ಯನಿಗೆ ವಿಲ್ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಡಿಸಿಷನ್ ತಗೊಳ್ಳೋ ಒಂದು ಸಾಮರ್ಥ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಅವ್ನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ನಾನು ಏನ್ ಮಾಡ್ಲಿ, ನಾನು ಮುಂದುವರಿಲ್ಲ ಬೇಡವಾ ಅನ್ನೋ ಅಂತ ಒಂದು ಪರಿಸ್ಥಿತಿ ಅವನು ಸಾಲ್ವ್ ಮಾಡಕ್ ಆಗಲ್ಲ. ಅವನಿಗೆ ನಾನು ಏನ್ ಡಿಸಿಷನ್ ತಗೊಳ್ಳಿ, ಸಾಂಗ್ ಅವನೇನ್ ಮಾಡ್ತಾ ಹೋಗ್ತಾನಂದ್ರೆ ಇನ್ನೊಬ್ರ ಮೇಲೆ ಅವನು ಡಿಪೆಂಡ್ ಆಗ್ತಾ. ಓಕೆ, ಹಾಗೆ ಮಣಿಪುರ ಚಕ್ರ ಇಂಬ್ಯಾಲೆನ್ಸಸ್ ಆಯ್ತು ಅಂದ್ರೆ ಹಲವಾರು ರೀತಿಯ ಪ್ರಾಬ್ಲಮ್ಸ್, ಗ್ಯಾಸ್ಟ್ರಿಕ್ ಅಸಿಡಿಟಿ ಇರ್ಬೋದು, ಈ ತರ ಒಂದು ಸಮಸ್ಯೆಗಳು ಅವನಿಗೆ ಕಾಣ್ತಾ ಹೋಗುತ್ತೆ. ಓಕೆ, ಹಾಗೆ ಇವನ್ ಮಣಿಪುರ ಸ್ವಾದಿಷ್ಠಾನ ಚಕ್ರ, ಇದೆರಡೂ ಚಕ್ರಗಳು ಈ ಒಂದು ಮನುಷ್ಯನ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಒಂದು ಚಕ್ರಗಳು. ಹಾಗೆ ನೆಕ್ಸ್ಟ್ ಇನ್ನೊಂದೇನು ಹೇಳ್ಬೇಕಂದ್ರೆ ಇವನ್ ಕಿಡ್ನಿ ಇರ್ಬೋದು, ಲಿವರ್, ಸೊ ಇದೆಲ್ಲ ಇದೆರಡು ಚಕ್ರಗಳು, ಮಣಿಪುರ ಮತ್ತೆ ಸ್ವಾದಿಷ್ಠಾನ. ಹಾಗೆ ತಲೆನೋವು ಅಷ್ಟೇ, ಇವನ್ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಾದಿಷ್ಠಾನ ಚಕ್ರಕ್ಕೆ ರೇಖೆ ಮಾಡ್ಕೊಂಡಾಗ ಪಿತ್ತ ನಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ತಲೆನೋವು ಬಂತು ಅಂದಾಗ ಅಷ್ಟೇ ಸ್ವಾದಿಷ್ಠಾನ ಚಕ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತಲೆಗೆ ನಾವು ಕೊಟ್ಟಿರುವಂತ ರೇಖೆ ಪೊಸಿಷನ್ಸ್, ಈ ಪೊಸಿಷನ್ಸ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ನಿಮ್ಗೆ ಈ ತಲೆನೋವಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು, ಈಗ ಮೈಗ್ರೇನ್ ಇರ್ಬೋದು, ನಾರ್ಮಲ್ ತಲೆನೋವು ಇರ್ಬೋದು, ಅರ್ಧ ತಲೆನೋವು ಇರ್ಬೋದು, ಇದೆಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ಬೋದು. ಹಾಗೆ ತಲೆ ಭಾರ ಇರ್ಬೋದು. ಓಕೆ, ಸೊ ಇದೆಲ್ಲ ಪಿತ್ತ ಜಾಸ್ತಿ ಆದಾಗ ಬರುವಂತ ಒಂದು ಸಿಂಟಮ್ಸ್ಗಳು. ಓಕೆ, ಹಾಗೆ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಗಾಲ್ ಬ್ಲಾಡರ್ ಇರ್ಬೋದು, ಓಕೆ, ಇಂಟೆಸ್ಟೈನ್ ಇರ್ಬೋದು, ಈ ಮಣಿಪುರ ಹಾಗೂ ಸ್ವಾದಿಷ್ಠಾನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು. ಓಕೆ, ಹಾಗೆ 10 ಪೆಟಲ್ಸ್ ಆಫ್ ಲೋಟಸ್ ಇದೆ. ಮಣಿಪುರ ಚಕ್ರ ಹಳದಿ ಬಣ್ಣದಲ್ಲಿದೆ. ಜಸ್ಟ್ ನೀವು ಡಿವೈನ್ ವೈಟ್ ಲೈಟ್ ಎನರ್ಜಿಯಿಂದ ಮಣಿಪುರ ಚಕ್ರನ ನೀವೇನ್ ಮಾಡ್ತಾ ಹೋಗ್ಬೋದು, ಕ್ಲೆನ್ಸ್ ಮಾಡಿ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಸಿಂಬಲ್ಸ್ ಗೊತ್ತಿರೋರು ಸಿಂಬಲ್ಸ್ ನ ಹಾಕ್ತಾ ಹೋಗಿ. ಓಕೆ, ನೆಕ್ಸ್ಟ್ ಅನಾಹತ ಚಕ್ರ. ಈ ಅನಾಹತ ಚಕ್ರದ ವಿಶೇಷತೆ ಏನು ಅಂದ್ರೆ, ಮನುಷ್ಯನ ದೇಹದಲ್ಲಿ 7 ಚಕ್ರ ಇದೆ. ನಮ್ಮ ದೇಹದ ಮಧ್ಯಭಾಗದಲ್ಲಿ ಅಂದ್ರೆ
7 ಚಕ್ರಗಳ ಮಧ್ಯಭಾಗದಲ್ಲಿ ಈ ಚಕ್ರ ಇದೆ, ಅನಾಹತ ಚಕ್ರ. ಓಕೆ, ಸೊ ಈಗ ಅಪ್ಪರ್ ಚಕ್ರಾಸ್ ಅಂತ ಕರಿತೀವಿ, ನಾವು ಲೋವರ್ ಚಕ್ರಾಸ್ ಅಂತ ಕರಿತೀವಿ. ಅಪ್ಪರ್ ಚಕ್ರಾಸ್ ನಾವು ಆಧ್ಯಾತ್ಮಿಕದಲ್ಲಿ ತುಂಬಾ ಹೈ ಹೋಗ್ಬೇಕನ್ನೋರು ಈ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ನಾವೇನ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಇರ್ತೀವಿ, ಪ್ರಾಪರ್ಟಿ ಮಾಡಬೇಕು, ನಾವು ದುಡ್ಡು ಮಾಡಬೇಕು ಅನ್ನೋರ ಮನಸ್ಥಿತಿ ಹೇಗಿರುತ್ತೆ, ಲೋವರ್ ಚಕ್ರಾಸ್ ಅಲ್ಲಿ ಇರುತ್ತೆ. ಅವ್ರಿನ್ನ ಹೈಯರ್ ಚಕ್ರಾಸಿಗೆ ಹೋಗೋಕೆ ಎಷ್ಟೋ ಜನ್ಮಗಳು ಬೇಕಾಗ್ತಾ ಹೋಗುತ್ತೆ. ನಾನಿನ್ನ ಪ್ರಾಪರ್ಟಿ ಮಾಡಬೇಕು, ನಾನು ಅಷ್ಟು ಬಟ್ಟೆ ತಗೋಬೇಕು, ಅಷ್ಟು ಬಂಗಾರ ತಗೋಬೇಕು ಅಂತ ಎಲ್ಲ ಮೈಂಡ್ ಸೆಟ್ ಇರುತ್ತೆ. ಸೊ ಅಂಥವ್ರಿನ್ನ ಈ ಅನಾಹತ ಚಕ್ರದ ಕೆಳಭಾಗದಲ್ಲಿ ಇರ್ತಾರೆ. ಸೊ ನಾನು ಸಾಧನೆ ಮಾಡಬೇಕು, ನನ್ನ ಜೀವನ ಇನ್ನ ಒಂದು ದೊಡ್ಡ ಸಾಧನೆಯಲ್ಲಿ ಹೋಗ್ಬೇಕು, ಒಂದು ಆಧ್ಯಾತ್ಮದ ಗುರು ಆಗ್ಬೇಕಂತ ಇದ್ದವ್ರಿಗೆ ಅಪ್ಪರ್ ಚಕ್ರದಲ್ಲಿ ಅವ್ರ ಮನಸ್ಥಿತಿ ಇರುತ್ತೆ. ಓಕೆ, ಸೊ ಇಲ್ಲಿ ಅನಾಹತ ಚಕ್ರ ಅಂತ ಬಂದಾಗ ಲಂಗ್ಸ್, ಆಲ್ಮೋಸ್ಟ್ ಲಂಗ್ಸ್ ಅಲ್ಲಿ ಬ್ಲಾಕೇಜಸ್ ಇರುತ್ತೆ, ಕಫ ಇರುತ್ತೆ. ಸೊ ಅಂಥವ್ರೆಲ್ಲ ನೀವೇನ್ ಮಾಡ್ತಾ ಹೋಗ್ಬೇಕು, ಲಂಗ್ಸ್ ಮೇಲೆ ಅನಾಹತ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಹಾಗೆ ಹೈ ಬಿ ಪಿ, ಲೋ ಬಿ ಪಿ ಅವ್ರೂ ಅಷ್ಟೇ ಅನಾಹತ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಈ ಅನಾಹತ ಚಕ್ರ ಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆಂಜಿಯೋಪ್ಲಾಸ್ಟ್ ಇರ್ಬೋದು, ಹಾಗೆ ವಿವಿಧ ರೀತಿಯ ಒಂದು ಬೈಪಾಸ್ ಸರ್ಜರಿ, ಏನೋ ಒಂದು ಹಾರ್ಟ್ ರಿಲೇಟೆಡ್ ಸರ್ಜರಿಗೆ ನೀವು ಹೋಗ್ತೀರಾ. ಸೊ ಯಾಕೆ, ಅನಾಹತ ಚಕ್ರ ಬ್ಲಾಕ್ ಆಯ್ತು ಅಂದ್ರೆ. ಓಕೆ, ಸೊ ಯಾಕೆ ಬ್ಲಾಕ್ ಆಗ್ತಾ ಹೋಗುತ್ತೆ, ಒಬ್ಬ ಮನುಷ್ಯ ಇನ್ನೊಬ್ರ ಮೇಲೆ ಅನ್ಕಂಡೀಷನಲ್ ಲವ್ ತೋರ್ಸಲ್ಲ. ಯಾವಾಗ ಎಲ್ರ ಮೇಲೆ ಅನ್ಕಂಡೀಷನಲ್ ಲವ್, ಪ್ರೀತಿ ತೋರಿಸ್ತೀವೋ ಅವಾಗ ನಮ್ಮ ಅನಾಹತ ಚಕ್ರ ದಲ್ಲಿರುವಂತ ಬ್ಲಾಕೇಜಸ್ಗಳು ಸಂಪೂರ್ಣವಾಗಿ ಹೊರ ಹೋಗ್ತಾ ಹೋಗ್ತವೆ. ಪ್ರತಿಯೊಬ್ರು ನಮ್ಮವರು, ಪ್ರತಿಯೊಬ್ಬರನ್ನು ಪ್ರೀತಿಸ್ತಾ ಹೋಗ್ಬೇಕು. ದ್ವೇಷ ಮಾಡೋದು, ಪ್ರತಿಯೊಬ್ಬರನ್ನ ಏನ್ ಮಾಡ್ತಾ ಹೋಗ್ತೀವಿ, ದ್ವೇಷ ಮಾಡಿದಾಗ ಅವಾಗ ನಮ್ಮ ಅನಾಹತ ಚಕ್ರ ಬ್ಲಾಕ್ ಆಗ್ತಾ. ನಾವು ಬೇರೆಯವ್ರನ್ನ ದ್ವೇಷ ಮಾಡಿದಾಗ ಅವ್ರಿಗೇನು ತೊಂದರೆ ಆಗಲ್ಲ, ನಮ್ಮ ಅನಾಹತ ಚಕ್ರ ನಾವು ಬ್ಲಾಕ್ ಮಾಡ್ಕೊತಾ ಹೋಗ್ತೀವಿ. ಸೊ ನೀವು ಎಷ್ಟು ಪ್ರೀತಿನ ಹಂಚ್ತೀರೋ ಅಷ್ಟು. ಈಗ ಬೇರೆಯವ್ರಿಗೆ ಕೆಡಕ್ ಮಾಡ್ಬೇಕಂತ ಕೆಡಕ್ ಮಾಡ್ತಾ ಇರ್ತಾರೆ, ಬೇರೆಯವ್ರಿಗೆ ತೊಂದರೆ ಕೊಡ್ಬೇಕಂತ ತೊಂದರೆ ಕೊಡ್ತಾ ಇರ್ತಾರೆ, ಬೇರೆಯವರ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಂಥ ಎಷ್ಟೋ ಜನ ಇರ್ತಾರೆ. ಸೊ ಆ ಕಷ್ಟಗಳೇನಾಗ್ತಾ ಹೋಗುತ್ತೆ, ಅವ್ರ ಟೈಮ್ ಬ್ಯಾಡ್ ಆದಾಗ ಅದು ರಿವರ್ಸ್ ಅವ್ರಿಗೆ ಹೊಡಿತಾ ಹೋಗುತ್ತೆ. ನಿಮ್ಮ ಅನಾಹತ ಚಕ್ರ ಎಕ್ಸ್ಪ್ಯಾಂಡ್ ಆಗ್ಬೇಕಂದ್ರೆ ನೀವು ನೇಚರಲ್ಲಿ ಹೆಚ್ಚು ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು, ನೇಚರ್ಗೆ ಕನೆಕ್ಟ್ ಆಗ್ತಾ ಹೋಗ್ಬೇಕು, ಗ್ರೀನ್ ಲೈಟ್ ಮೆಡಿಟೇಷನ್ ಮಾಡಬೇಕು, ಹಾಗೆ ಗ್ರೀನ್ ಕಲರ್ ಬಟ್ಟೆ ಹಾಕ್ಬೇಕು. ಸೊ ಈ ತರ ಎಲ್ಲ. ಹಾಗೆ ಪಿಂಕ್ನ ಅಷ್ಟೆ, ಪಿಂಕ್ ಕಲರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಷ್ಟೇ. ರೋಸ್ ಗಾರ್ಡನ್ಗೆ ಭೇಟಿ ಕೊಡೋದು, ನಿಮ್ಮ ಮನೆಯಲ್ಲಿ ಬಿಟ್ಟಿರುವಂತ ಒಂದು ರೋಸ್ನ ನೋಡಿ ಆನಂದ ಪಡೋದು. ಸೊ ಇದೆಲ್ಲ ನಿಮ್ಮ ಅನಾಹತ ಚಕ್ರ. ನೀವು ಒಬ್ಬರ ಮೇಲೆ ಜಾಸ್ತಿ ಪ್ರೀತಿ ತೋರಿಸಿ ನಿಮ್ಮ ಅನಾಹತ ಚಕ್ರ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 12 ಪೆಟಲ್ಸ್ ಆಫ್ ಲೋಟಸ್ ನಮ್ಮ ಅನಾಹತ ಚಕ್ರದಲ್ಲಿದೆ. ಹಾಗೆ ವಿಷುದ ಚಕ್ರ, ಥ್ರೋಟ್ ಚಕ್ರ ಅಂತ ನಾವು ಕರಿತೀವಿ, ವಿಷುದ ಚಕ್ರ. ಓಕೆ, ಸೊ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು, ಒಂದು ರೋಗ ನಿರೋಧಕ ಶಕ್ತಿ ನಿಮ್ಗೆ ಜಾಸ್ತಿ ಆಗ್ಬೇಕು, ಕಾಯಿಲೆಗಳು ಜಾಸ್ತಿ ಬರಬಾರ್ದಂದ್ರೆ ಈ ವಿಷುದ ಚಕ್ರ ಆಕ್ಟಿವೇಟ್ ಆಗ್ತಾ ಹೋಗ್ಬೇಕು. ನಿಮ್ಮ ಮಾತುಗಳು ಕೇಳುಗರಿಗೆ ಒಂದು ಹಿತಕರವಾಗಿರ್ಬೇಕು. ಹಾಗೆ ಪಬ್ಲಿಕ್ ಸ್ಪೀಚ್ ಕೊಡ್ತೀರಾ, ಅಲ್ಲಿ ಸ್ಟೇಜ್ ಫಿಯರ್ ಇರಬಾರ್ದು, ಆ ಮಾತುಗಳು ನಿಮ್ಮಿಂದ ಹೊರ ಹೋಗ್ಬೇಕು ಅಂದಾಗ ಈ ವಿಷುದ ಚಕ್ರ ಹೆಚ್ಚು ಆಕ್ಟಿವೇಟ್ ಆಗಿರ್ಬೇಕು. ಓಕೆ, ಯಾವಾಗ ಒಬ್ಬ ಮನುಷ್ಯನ ಸುಳ್ಳುಗಳನ್ನ ಹೇಳ್ತಾ ಹೋಗ್ತಾನೆ, ಅವನ ವಿಷುದ ಚಕ್ರ ಅವನೇ ಬ್ಲಾಕ್ ಮಾಡ್ಕೋತಾ ಹೋಗ್ತಾನೆ. ಓಕೆ, ಪರನಿಂದನೆ ಅಂತ ನಾವು ಕರಿತೀವಿ, ಗಾಸಿಪ್ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಚಾಡಿ ಮಾತುಗಳನ್ನ ಆಡ್ತಾರೆ, ಅವಾಗ ಅವರ ವಿಷುದ ಚಕ್ರ ಸಂಪೂರ್ಣವಾಗಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆಧ್ಯಾತ್ಮ ಸಾಧನೆ ಅಂತ ಬಂದಾಗ ವಿಷುದ ಚಕ್ರ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಓದೋ ಮಕ್ಕಳಿಗೆ ತಾವು ಕಲ್ತಿರುವಂತ ಒಂದು ವಿಷಯವನ್ನ ಒಂದು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಮಕ್ಕಳಿಗೂ ಬೇಕು, ದೊಡ್ಡವರಿಗೂ ಬೇಕು ವಿಷುದ ಚಕ್ರ. ಓಕೆ, ಹಾಗೆ ಗಂಟ್ಲಿಗೆ ಸಂಬಂಧಪಟ್ಟಂತ ತೊಂದರೆಗಳಿಗೆ, ಥೈರಾಯ್ಡ್ ಇರ್ಬೋದು, ಇದೆಲ್ಲ ಹೇಗ್ ಬರುತ್ತೆ ಅಂದ್ರೆ ಈ ವಿಷುದ ಚಕ್ರ ಇಂಬ್ಯಾಲೆನ್ಸಸ್ ಆದಾಗ ಈ ರೀತಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಓಕೆ, ಹಾಗೆ ತಾಯಿ ಸರಸ್ವತಿ ದೇವಿ, ಶ್ಯಾಮಲೆ ಅಂತ ಕರಿತೀವಿ, ಮೊನ್ನೆ ತಕ್ಕ ನಾವು ಮಾಡಿದ್ವಿ. ಓಕೆ, ವಿಷುದ ಚಕ್ರದ ಅಧಿದೇವತೆ ಶ್ಯಾಮಲಾ ದೇವಿ, ರಾಜ ಮಾತಂಗಿ ಅಂತ ಕರಿತೀವಿ, ಸುನೀಲ ಸರಸ್ವತಿ. ಓಕೆ, ಇವರೆಲ್ಲ ವಿಷುದ ಚಕ್ರದ ದೇವತೆಗಳು. ಓಕೆ, ಸೊ ವಿಷುದ ಚಕ್ರನೂ ಅಷ್ಟೆ. ಸೊ ಆಧ್ಯಾತ್ಮಿಕ ಸಾಧಕನಿಗೆ ಈ ಅನಾಹತದಿಂದ ಮೇಲ್ಭಾಗದಲ್ಲಿ ಇಂಪಾರ್ಟೆಂಟ್. ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು ಚಕ್ರಾಸ್ ಮೇಲೆ ಪ್ರತಿದಿನ. ರೇಖೆ ಸಿಂಬಲ್ಸ್ ಹಾಕೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ ರೇಖೆ ಎನರ್ಜಿಯಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ, ಆ ದೈವಿಕ ಶಕ್ತಿ ಅನ್ನೋದು ಚಕ್ರಾಸ್ ಅಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಥರ್ಡ್ ಐ, ನಾವು ಆಜ್ಞಾ ಚಕ್ರ ಅಂತ ಕರಿತಾ ಹೋಗ್ತೀವಿ. ಓಕೆ, ಶಿವನ 3ನೇ ಕಣ್ಣು ಅಂತ ಪ್ರತಿಯೊಬ್ಬರನ್ನು ಕೇಳಿದ್ದೀರ ಅಲ್ವಾ? ಶಿವನ್ ಒಂದು ಆಧ್ಯಾತ್ಮಿಕ ಸಾಧನೆ, ಸೊ ಅವಧೂತರನ್ನ ನೋಡಿರ್ತೀವಿ,
ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಳುವಂತ ಒಂದು ಶಕ್ತಿ ಸಾಮರ್ಥ್ಯ ಅವರಿಗಿರುತ್ತೆ. ಶ್ರೀಧರ್ ಸ್ವಾಮಿಗಳನ್ನ ನೋಡಿರ್ಬೋದು, ನಮ್ಮ ಸದ್ಗುರು ವೆಂಕಟಾಚಲ ಅವಧೂತರನ್ನ ನೋಡಿರ್ಬೋದು, ಸರ್ ರಾಘವೇಂದ್ರ, ಹೀಗೆ ಹಲವಾರು ಗುರುಗಳನ್ನ ನಾವು ತಗೊಂಡಾಗ ಶಿರ್ಡಿ ಸಾಯಿಬಾಬಾ ಅವರು, ಸೊ ಎಲ್ಲರ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗಿತ್ತು. ಹೇಗೆ ನಮ್ಮ ಒಂದು ಆಧ್ಯಾತ್ಮ ಸಾಧನೆ ಮುಖಾಂತರ ಪ್ರತಿಯೊಬ್ರು ಅಷ್ಟೇ ಚಕ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ, ಸಿಂಬಲ್ಸ್ ಹಾಕೊಳ್ಳಿ, ಹೇಗೆ ಕಲ್ತಿರೋರು ಚಕ್ರ ಧ್ಯಾನ ಮಾಡ್ತಾ ಹೋಗಿ. ಹಾಗೆ ಆ ಈಗ ಮೈಗ್ರೇನ್ ಇರ್ಬಹುದು, ಸೊ ಆ ತರ ತೊಂದರೆಗಳು, ಅರ್ಧ ತಲೆನೋವು, ಮಕ್ಕಳಿಗೆ ಕಾನ್ಸಂಟ್ರೇಟ್ ಬರಲ್ಲ, ಓದಿದ್ ಮರ್ತು ಹೋಗ್ತಾರೆ. ಸೊ ಈ ತರ ಸಮಸ್ಯೆಗಳು ಯಾಕೆ ಬರ್ತಾ ಹೋಗುತ್ತೆ? ಆಜ್ಞಾ ಚಕ್ರ ಇಂಬ್ಯಾಲೆನ್ಸಸ್ ಆದಾಗ ಈ ರೀತಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸೊ ದೊಡ್ಡವರಾಗಿರ್ಬೋದು, ದೊಡ್ಡವ್ರಿಗೂ ಅಷ್ಟೇ, ಏಜ್ ಆಗ್ತಾ ಆಗ್ತಾ ನೆನಪಿನ ಶಕ್ತಿ ಹೋಗ್ತಾ ಹೋಗುತ್ತೆ. ಯಾಕೆ? ಆಜ್ಞಾ ಚಕ್ರ ಇಂಬ್ಯಾಲೆನ್ಸಸ್ ಆದಾಗ ಈಗಿನಿಂದಲೇ ಆಜ್ಞಾ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಆ ಥರ್ಡ್ ಆಕ್ಟಿವೇಶನ್ ಅಂತ ನಾವು ಕರಿತಾ ಹೋಗ್ತೀವಿ. ಥರ್ಡ್ ಆಕ್ಟಿವೇಶನ್ ಅಂತ. ಓಕೆ, ಸೊ ನಿಮ್ಮ ಆಜ್ಞಾ ಚಕ್ರದ ಮೇಲೆ ರೇಖೆ ಮಾಡ್ಕೊಳ್ಳೋದ್ರಿಂದ ಇರ್ಬೋದು, ತ್ರಾಟಕ ಮಾಡೋದ್ರಿಂದನೂ ಅಷ್ಟೇ ಈ ಆಜ್ಞಾ ಚಕ್ರ ನಾವು ಆಕ್ಟಿವೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ರೌನ್ ಚಕ್ರ, ಸಹಸ್ರಾರ ಚಕ್ರ. ಅಪ್ ಟು ಮೂಲಾಧಾರದಿಂದ ಥರ್ಡ್ ಐ ತನಕ ನಾವೇನ್ ಮಾಡ್ತಾ ಹೋಗ್ತೀವಿ, ನಾವು ಶ್ರಮ ಹಾಕಿ ಈ ಚಕ್ರನ್ಸ್ನೆಲ್ಲ ಆಕ್ಟಿವೇಟ್ ಮಾಡ್ತಾ ಹೋಗ್ತೀವಿ. ಈ ಥರ್ಡ್ ಐ ಚಕ್ರದಲ್ಲಿ, ಆಜ್ಞಾ ಚಕ್ರದಲ್ಲಿ 96 ಪೆಟಲ್ಸ್ ಆಫ್ ಲೋಟಸ್ ಇದೆ. ಓಕೆ, ಯಾವಾಗ ಪೆಟಲ್ಸ್ಗಳು ಓಪನ್ ಅಪ್ ಆಗ್ತಾ ಹೋಗುತ್ತೋ ಈ ಚಕ್ರಾಸ್ಗಳು ಓಪನ್ ಅಪ್ ಆಗ್ತಾ ಹೋಗುತ್ತೆ. ಓಕೆ, ಹಾಗೆ ಟೆಲಿಪತಿ ಅಂತ ನಾವು ಕರಿತೀವಿ. ಈ ಆಜ್ಞಾ ಚಕ್ರ ಓಪನ್ ಆಗ್ತಾ ಬಂದ್ರೆ ಹಲವಾರು ಸಿಂಟಮ್ಸ್ಗಳು ಗೊತ್ತಾಗ್ತಾ ಹೋಗುತ್ತೆ. ಯಾರೋ ಕಾಲ್ ಮಾಡೋದು, ನೀವು ಈಗಲೇ ಅವರೇ ಕಾಲ್ ಮಾಡ್ತಿದ್ರು ಅಂತ ಹೇಳ್ಬೋದು. ನೀವು ಅವ್ರಿಗೆ ಮಾತಾಡ್ಸ್ಬೇಕಂತ ಹೇಳಿ ನೆನ್ಪು ಮಾಡ್ಕೊಂಡು ಆಟೋಮೆಟಿಕ್ ಆಗಿ ಅವ್ರು ಕಾಲ್ ಮಾಡ್ತಾರೆ. ನಿಮ್ಮ ಫೀಲಿಂಗ್ಸ್ ಅಲ್ಲಿ ಹೋಗಿ ರೀಚ್ ಆಗ್ತಾ ಹೋಗುತ್ತೆ. ಟೆಲಿಪತಿ ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಕರೀತಾರೆ, ಗಾಂಧಾರಿ ವಿದ್ಯಾ ಅಂತ ಕರೀತಾರೆ. ಸೊ ಆವಾಗ ಈ ಥರ್ಡ್ ಐ ಆಕ್ಟಿವೇಶನ್ ಅಲ್ಲಿ ಆಗ್ತಾ ಹೋಗುತ್ತೆ. ಥರ್ಡ್ ಆಕ್ಟಿವೇಶನ್ ಅಂತಾನೆ ಒಂದು ಕೋರ್ಸ್ ಇದೆ. ಸೊ ಮಿಡ್ ಬ್ರೈನ್ ಆಕ್ಟಿವೇಶನ್ ಅಥವಾ ಗಾಂಧಾರಿ ವಿದ್ಯೆ, ಸೊ ಇನ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇಂಟ್ರೆಸ್ಟ್ ಇರೋರು ಅವಾಗ ಜಾಯಿನ್ ಮಾಡ್ಬೋದು, ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಎಲ್ಲರಿಗೂ. ಓಕೆ, ನೆಕ್ಸ್ಟ್ ಬಂದು ಕ್ರೌನ್. ನಾನು ಅವಾಗಲೇ ಹೇಳ್ತಾ ಇದ್ದೆ, ಮೂಲಾಧಾರದಿಂದ ಆಜ್ಞಾ ತನಕ ನಾವೇ ಶ್ರಮ ಪಟ್ಟು ನಾವು ಆಕ್ಟಿವೇಟ್ ಮಾಡ್ಕೋಬೇಕಂತ. ಸೊ ಕ್ರೌನ್ ಚಕ್ರ ಅದಾಗೆ ಓಪನ್ ಅಪ್ ಆಗ್ತಾ ಹೋಗ್ತದೆ. ಆಜ್ಞಾಗ್ ಬಂದ್ರೆ ಸಾಕು, ಕ್ರೌನ್ ಏನಾಗ್ತಾ ಹೋಗುತ್ತೆ, ಚೆಸ್ಟ್ ಅದಾಗೆ ಆ ಕ್ರೌನ್ ಚಕ್ರ ಓಪನ್ ಅಪ್ ಆಗ್ತಾ ಹೋಗುತ್ತೆ. 972 ಪೆಟಲ್ಸ್ ಆಫ್ ಲೋಟಸ್ ಕ್ರೌನ್ ಚಕ್ರದಲ್ಲಿದೆ. ಓಕೆ, ಸೊ ಈಗ ಮನಸ್ಥಿತಿ, ಎಷ್ಟೋ ಜನರಲ್ಲಿ ಆ ಮನಸ್ಥಿತಿ ಸರಿ ಇರಲ್ಲ. ಓಕೆ, ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಅದೆಲ್ಲ ಯಾಕೆ ಕಾರಣ? ನಮ್ಮ ಆಜ್ಞಾ ಸಹಸ್ರಾರ ಇಂಬ್ಯಾಲೆನ್ಸಸ್ ಇದ್ರೆ, ಮತ್ತೆ ಹಾಗೆ ನೆನಪಿನ ಶಕ್ತಿಗಳು, ಒಬ್ಬ ಮನುಷ್ಯ ಆಧ್ಯಾತ್ಮಿಕದಲ್ಲಿ ಇಲ್ಲ ಅಂದಾಗ ಇವನ ಕ್ರೌನ್ ಚಕ್ರ ಏನಾಗ್ತಾ ಹೋಗುತ್ತಂದ್ರೆ ಆ ಪರ್ಸೆಂಟೇಜ್ ದಾಟಿರಲ್ಲ ಕ್ರೌನ್ ಚಕ್ರ. ಓಕೆ, ಹಾಗೆ ಕ್ರೌನ್ ಚಕ್ರದಲ್ಲೂ ಅಷ್ಟೇ ಬ್ಲಾಕೇಜಸ್ ಇತ್ತು ಅಂದ್ರೆ ಒಂದಿಷ್ಟು ಜನ್ಮಗಳು ಬೇಕು ಒಂದು ಆಧ್ಯಾತ್ಮ ಸಾಧನೆಗೆ ಅಂತ. ಈ ಕ್ರೌನ್ ಚಕ್ರದ ವಿಶೇಷತೆ ಏನು ಅಂದ್ರೆ, ಬ್ರಹ್ಮಾಂಡದಲ್ಲಿರುವಂತೆ ಹೆಚ್ಚಿನ ಪ್ರಮಾಣದ ಕಾಸ್ಮಿಕ್ ಎನರ್ಜಿನ ಈ ಕ್ರೌನ್ ಚಕ್ರ ಸ್ವೀಕಾರ ಮಾಡ್ತಾ ಹೋಗುತ್ತೆ. ಕ್ರೌನ್ ಚಕ್ರ ಅಂತ ಕರಿತೀವಿ ನಾವು, ಸಹಸ್ರಾರ ಚಕ್ರ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಯಾರು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ 5 ಅಲ್ಲಿ ಇದ್ದೀರಾ, ಚಕ್ರಾಸ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ನನ್ನ ಗ್ರೂಪಲ್ಲಿ ಇಮೇಜಸ್ ಹಾಕಿದ್ದೀನಿ. ನಮಗೆ ಲೆವೆಲ್ 1, ಲೆವೆಲ್ 2 ಹಾಗೆ 5 ಗ್ರೂಪಲ್ಲಿ ಯಾರಿದ್ದೀರಾ, ನಾನು ಇಮೇಜಸ್ ನಿಮ್ಗೆ ಹಾಕಿದ್ದೀನಿ. ನೀವು ಅಲ್ಲಿ ಕಲ್ತ್ಕೋಬೇಕು. ಈಗ ಯಾವ್ಯಾವ ಚಕ್ರ ಎಲ್ಲೆಲ್ಲಿದೆ, ಯಾವ್ಯಾವ ಕಲರ್ ಅಂತ ನೀವು ಕಲ್ತ್ಕೊಂಡ್ರೆ ನಿಮಗೆ ಮೆಡಿಟೇಷನ್ ಮಾಡಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ದಿನ ಒಂದೊಂದು ಚಕ್ರಾಸ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗ್ ಮಾಡ್ಕೋಬೋದಂತ ನಾನು ಇನ್ನೊಂದು ಕ್ಲಾಸಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಷ್ಟು ಚಕ್ರಾಸ್ನ ಕಲ್ತ್ಕೊಳ್ಳಿ. ಹಾಗೆ ನಮ್ಮ ಫಿಂಗರ್ಸ್, ಈ ಕೈಗಳ ಅಷ್ಟೇ ಒಂದೊಂದು ಚಕ್ರನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಕಾಣಿಸ್ತಾ ಇದೆ 5 ಕೈ ಬೆರಳುಗಳಲ್ಲಿ. ಸೊ ನಿಮ್ಗೆ ಗೊತ್ತಿರತ್ತೆ ನಿಮ್ದು ಯಾವ ಚಕ್ರ ವೀಕ್ ಇದೆ ಅಂತ. ಓಕೆ, ಇಷ್ಟು ಹೇಳಾದ್ಮೇಲೆ ಅಥವಾ ಇನ್ನ ಹಳೆ ಸ್ಟೂಡೆಂಟ್ಸ್ಗೆ 3 ಸಲ ಚಕ್ರ ಕ್ಲಾಸಸ್ ಮಾಡಿದೀವಿ, ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಯಾವ ಚಕ್ರ ನಿಮ್ಗೆ ಏನು ಇಂಬ್ಯಾಲೆನ್ಸ್ ಇದೆ ಅಂತ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈ ಕೈಗಳಲ್ಲಿ ಈಗ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಅಂದ್ರೆ ಈ ಭಾಗದಲ್ಲಿ ನಾವು ಒಂದು 9 ಟೈಮ್ಸ್ ಪ್ರೆಸ್ ಮಾಡೋದು ಬಿಡೋದು ಮಾಡಿದಾಗ ಪ್ರತಿದಿನ ಆ ಚಕ್ರಗಳು ನಿಮ್ಗೆ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಪ್ರತಿ ಚಕ್ರಗಳಿಗೂ ಈ ತರ ಆಕ್ಯುಪ್ರೆಷರ್ ತರ ಪ್ರೆಷರ್ ಕೊಡ್ತಾ ಬಂದ್ರೆ ಆಯ್ತು. ಓಕೆ, ಸೊ ಈಗ ಆಕ್ಯುಪ್ರೆಷರ್ದು ಥಿಂಗ್ಸ್ ಇರುತ್ತೆ, ಸ್ಟಿಕ್ಗಳಿರುತ್ತೆ. ಆ ತರ ಪರ್ಟಿಕ್ಯುಲರ್ ಸ್ಟಿಕ್ ನಾನಿಲ್ಲಿ ರೂಮಲ್ಲಿ ಆಗ್ಬಿಟ್ಟಿದೆ. ಸ್ಟಿಕ್ ಅಲ್ಲಿ ಜಸ್ಟ್ ನೀವೇನ್ ಮಾಡ್ತಾ ಹೋಗ್ಬೇಕಂದ್ರೆ ಪ್ರೆಷರ್ ಕೊಡ್ತಾ ಹೋದ್ರೆ ಚಕ್ರಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ.
ಈ ಮಿಡಲ್ ಪಾಯಿಂಟ್ ಬಂದ್ರೆ ಕ್ರೌನ್ ಆಗ್ತಾ ಹೋಗುತ್ತೆ. ಹಾಗೆ ಆಜ್ನ ಯಾರಿಗೆ ಆಕ್ಟಿವೇಟ್ ಆಗ್ತಾ ಹೋಗ್ಬೇಕು. ಸೊ ಅದೆಲ್ಲ ಮತ್ತೆ ಹಾಗೆ ವಿಶುದ್ಧ ಇಲ್ಲಿ ಬರುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಏನೇನ್ ಕಾರಣ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಹತ್ರ ಸ್ಕ್ಯಾನರ್ ಇದೆ ಎಸ್ಪೆಷಲಿ. ಸೊ ಅದರಲ್ಲಿ ವಿತ್ ಪರ್ಸೆಂಟೇಜ್ ಬಂದ್ಬಿಡುತ್ತೆ 7 ಚಕ್ರಾಸ್ ಇಂದ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ನಾನು ಮಂಡೇ ಅದ್ರದ್ದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕ್ಯಾನರ್ ಅಲ್ಲಿ ಹೇಗೆ ಗೊತ್ತಾಗತ್ತೆ ನಿಮ್ಗೆ ಪರ್ಸೆಂಟೇಜ್ ಚಕ್ರಾಸ್ದು ಅಂತ. ಸೊ ಅದ್ರ ಮೇಲೆ ನಾವು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀವಿ. ನಿಮ್ದು ಈ ಚಕ್ರ ಬ್ಲಾಕ್ ಇದೆ, ಈ ಚಕ್ರದ ಮೇಲೆ ನೀವು ಸಾಧನೆ ಮಾಡ್ತಾ ಹೋಗ್ಬೇಕು. ಮಂಡೇ ನಾನು ನಿಮ್ಗೆ, ಯಾಕೆಂದ್ರೆ ನಾಳೆ ನಾನು ಇರಲ್ಲ, ಹೊರಗೆ ಹೋಗ್ತಿದ್ದೀನಿ, ನಾಳೆ ಕ್ಲಾಸಸ್ ಇರಲ್ಲ. ಮಂಡೇ ಮಂಡೇ ನಾನು ನಿಮ್ಗೆ ಅದು ನಂದೇ 7 ಚಕ್ರ ಸ್ಕ್ಯಾನ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ನಂದು ಸಾಧನೆ ಹೇಗ್ ನಡೀತಾ ಇದೆ. ಅದೆಲ್ಲ ನಿಮ್ಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಅದ್ರ ಮೇಲೆ ನಾವು ನಮ್ದು ಯಾವ ಚಕ್ರ ಬ್ಲಾಕ್ ಇದೆ ಅನ್ನೋದು ನಾವು ಏನ್ ಮಾಡ್ತಾ ಹೋಗ್ಬೋದು, ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಇಷ್ಟು ಸಾಕು. ಇನ್ನು ಜಾಸ್ತಿ ಕೊಟ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮ್ಗೆ ಹೋಮ್ವರ್ಕ್, ಚಕ್ರಗಳು ಯಾರ್ಯಾರು ಕಲ್ತಿಲ್ವೋ ನೀವೇನ್ ಮಾಡ್ತಾ ಹೋಗ್ಬೇಕು, ಈ ಇಮೇಜಸ್ ನೋಡಿ ಅಥವಾ ಗ್ರೂಪಿಗೆ ಕಳಿಸಿರೋ ಇಮೇಜಸ್ ನೋಡಿ ನೀವು ಚಕ್ರಾಸ್ ಯಾವ ಕಲರ್ ಇದೆ, ಯಾವ್ಯಾವ ಚಕ್ರ ಎಲ್ಲಿ ಬರುತ್ತೆ, ಸೊ ಅಂತ ನೀವು ನೋಡಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ದಿನಗಳಲ್ಲಿ ಈ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ, ಒಂದೊಂದ್ ಚಕ್ರಾಸ್ನು ಹಲವಾರು ವಿಧಾನಗಳಿವೆ. ಒಂದೊಂದ್ ಚಕ್ರಾಸ್ನ ಆಕ್ಟಿವೇಟ್ ಮಾಡಕ್ಕೆ ಒಂದೊಂದ್ ಚಕ್ರಾಸ್ ಏಂಜಲಿಕ್ ನಂಬರ್ ಇದೆಲ್ಲ ಕೊಟ್ಟಿದ್ವಿ ನಾವು. ಸೊ ನೀವು ಅದನ್ನ ಫಾಲೋ ಮಾಡ್ತಾ ಹೋಗಿ ನಿಮ್ಮ ಚಕ್ರಾಸ್ಗಳು ಆಕ್ಟಿವೇಟ್ ಆಗ್ತವೆ. ಓಕೆ.